ಪಾಠ 2 ಒಡಂಬಡಿಕೆಯ ಪ್ರೀತಿ ಕವನೆನ್ಷಿಯಲ್ ಲವ್ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. 2ನೇ ಪಾಠದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೀತಿಯ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಒಡಂಬಡಿಕೆ ಅಂತ ನಾವು ಹೇಳಿದಾಗ ದೇವರಿಗೂ ನನಗೂ ಆಗಿರ್ತಕ್ಕಂಥ ಒಂದು ಒಪ್ಪಂದ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಒಡಂಬಡಿಕೆಯ ಪ್ರೀತಿ ಅಂದರೆ ಏನು ಅಂತ ನಾವು ಈಗ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಸ್ಮರಣ ವಾಕ್ಯವನ್ನು ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ತೀನಿ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಯೋಹಾನ 14ನೇ ಅಧ್ಯಾಯ 23ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಯೇಸು ಅವರಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಇಲ್ಲಿ ಈ ವಿಭಿನ್ನವಾಗಿರ್ತಕ್ಕಂಥ ಪ್ರೀತಿಗಳ ಬಗ್ಗೆ ಲೇಖಕರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯನು ಅಗಾಪೆ ಪ್ರೀತಿ ಮಾತ್ರ ದೇವರದು, ಫಿಲಿಯೋಸ್ ದೇವರಿಗೆ ಹೋಲಿಕೆ ಆಗೋದಿಲ್ಲ, ಏರೋಸ್ ಎಂಬತಕ್ಕಂಥ ರೀತಿಯಲ್ಲಿ ಅವ್ರದ್ದೇ ಆದಂಥ ಒಂದು ರೀತಿಯಾದ ವರ್ಣನೆಯನ್ನು ನೀಡ್ತಾರೆ. ಆದರೆ ಇವತ್ತು ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ಪ್ರೀತಿಸ್ತಾನೆ ಎಂಬತಕ್ಕಂಥ ವಿಚಾರವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು 2-3 ವಚನಗಳನ್ನು ಓದಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. 2ನೇ ತಿಮೋತಿ 4ನೇ ಅಧ್ಯಾಯ 10ನೇ ವಚನವನ್ನು ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಪಾಸ್ಟರ್ ಪ್ರಸನ್ನ, ನೀವು ಯೋಹಾನ 16:27 ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. 2ನೇ ತಿಮೋತಿ 4ನೇ ಅಧ್ಯಾಯ 10ನೇ ವಾಕ್ಯ ಈ ರೀತಿ ಹೇಳುತ್ತೆ, ಯಾಕೆಂದರೆ ದೇವನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರಿಸ್ಕನು ಗಲಾತ್ಯಕ್ಕೂ ತೀತನು ದಲ್ಮಾತ್ಯಕ್ಕೂ ಹೋದರು, ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. 2ನೇ ತಿಮೋತಿ 4ನೇ ಅಧ್ಯಾಯ 10ನೇ ವಚನ. ಹೌದು, ಇದು ಈ ವಚನವನ್ನು ನಾವು ಓದೋದಾದರೆ ಅಗಾಪೆ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದಾಗಿದೆ ಅನ್ನೋ ವಿಚಾರವನ್ನು ನಾವು ನೋಡ್ತೀವಿ. ಈಗ ಯೋಹಾನ 16:27 ಏನಿರುತ್ತೆ ದಯವಿಟ್ಟು ಓದಿ ಪಾಸ್ಟರ್ ಪ್ರಸನ್ನ. ನೀವು ನನ್ನ ಮೇಲೆ ಮಮತೆ ಇಟ್ಟು ನನ್ನನ್ನು ತಂದೆಯ ಬಳಿಯಿಂದ ಹೊರಟು ಬಂದವನೆಂದು ನಂಬಿದ್ದರಿಂದ ತಂದೆಯು ತಾನೇ ನಿಮ್ಮ ಮೇಲೆ ಮಮತೆ ಇಡುತ್ತಾನಲ್ಲವೇ. ನೋಡಿ, ಇಲ್ಲಿ ಕೂಡ ಇಷ್ಟೋ ಸಂದರ್ಭಗಳಲ್ಲಿ ಬರೀ ದೇವ್ರಿಗೆ ಇದು ಮಾತ್ರ ಸೀಮಿತವಾಗಿರ್ತಕ್ಕಂಥ, ದೇವರು ಇದಕ್ಕೆ ಹೋಲಿಕೆ ಆಗೋಲ್ಲ, ಈ ಪದಕ್ಕೆ ಹೋಲಿಕೆ ಆಗೋಲ್ಲ ಅನ್ನೋ ರೀತಿಯಲ್ಲಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ಆಡು ಭಾಷೆಗಳಲ್ಲಿ ಅಥವಾ ಮಾತಾಡುವಾಗ ಹೇಳಿಬಿಡ್ತೀವಿ. ಆದರೆ ಇವತ್ತಿನ ಪಾಠ ಅದನ್ನೆಲ್ಲ ಕಣ್ ತೆರೆಯುವಂಥ ಒಂದು ಪಾಠ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಾನುವಾರದ ಪಾಠಕ್ಕೆ ನಾವು ಬರೋಣ. ಶಾಶ್ವತವಾಗಿರ್ತಕ್ಕಂಥ ದೇವರ ಪ್ರೀತಿ. ಪಾಸ್ಟರ್ ರಾಜದಾಸ್ ಹೇಳಿ. ನಮ್ಮ ದೇವರು ಪ್ರೀತಿಮಯನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಗಾಡ್ ಈಸ್ ಲವ್ ಅಂತೇಳಿ. ಎಂಥ ದೇವರು? ಆತನು ನಿರಂತರಕ್ಕೂ ಪ್ರೀತಿ ಮಾಡೋಂಥ ದೇವರು, ಎವರ್ ಲಾಸ್ಟಿಂಗ್ ಆ್ಯಂಡ್ ಎವರ್ ಲವಿಂಗ್ ಗಾಡ್ ಅಂತ ಹೇಳ್ತಾರೆ. ಆ ದೇವರ ಪ್ರೀತಿಯನ್ನು ಯಾರು ಅಸಡ್ಡೆ ಮಾಡಬಾರ್ದು, ಯಾರು ಅದನ್ನು ಸೀಮಿತಗೊಳಿಸಬಾರ್ದು. ಅದಕ್ಕೇ ಈ ವಚನ ಭಾಳ ಪ್ರಸಿದ್ಧವಾದಂಥ ವಚನ. ಎಲ್ಲ ಧರ್ಮದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಭಾಷೆಗಳಲ್ಲಿ ಇದನ್ನು ತರ್ಜುಮೆ ಮಾಡಿದ್ದಾರೆ. ಯೋಹಾನ 3ನೇ ಅಧ್ಯಾಯ 16ನೇ ವಚನ, ಅದು ಬಾಯ್ಪಾಠ ಆಗಿ ನಮ್ಮ ಮಕ್ಕಳಿಗೆ ಕಲಿಸ್ತಾರೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತನ್ನ ಒಬ್ಬನೇ ಮಗನನ್ನು ಕಳಿಸುವ ಉದ್ದೇಶ ಒಬ್ಬನೂ ನಾಶ ಆಗಬಾರ್ದು, ಎಲ್ಲರೂ ರಕ್ಷಣೆ ಆಗಬೇಕು ಉದ್ದೇಶದಿಂದ ಕಳಿಸಿದ. ಯಾರ್ಯಾರು ಯೇಸು ಸ್ವಾಮಿನ ನಂಬಿ ಆತನ ಅಂಗೀಕರಿಸ್ತಾರೆ ಅವರೆಲ್ಲರೂ ರಕ್ಷಣೆ ಆಗ್ಬೋದು. ಅದು ದೇವರ ಪ್ರೀತಿ. ಇದು ಖಚಿತವಾಗಿದೆ. ಇನ್ನೂ ಹೆಚ್ಚಾಗಿ ಹೇಳಬೇಕಾದ್ರೆ 2 ಪೇತ್ರ 3ನೇ ಅಧ್ಯಾಯ 9ನೇ ವಚನದಲ್ಲಿ ಪೇತ್ರ ಏನು ಹೇಳ್ತಾನೆ? ಫಸ್ಟ್ ಮುತ್ತುವರೆ ಅದು ಓದಿ. ದೇವರ ಬಗ್ಗೆ ಈ ರೀತಿ ಹೇಳುತ್ತೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ನೋಡಿದ್ರ, ಯಾರು ಐ ಆಮ್ ಅನ್ಲವಬಲ್, ನನ್ನ ದೇವ್ರ ಪ್ರೀತಿ ಮಾಡಲ್ಲ ಅಂತ ತಿಳ್ಕೊಬಾರ್ದು. ಒಬ್ಬನೂ ನಾಶ ಆಗಬಾರ್ದು, ಎಲ್ಲರೂ ರಕ್ಷಣೆ ಆಗಬೇಕು ಅನ್ನೋದಕ್ಕಾಗಿಯೇ ಸ್ವಾಮಿ ತಡ ಮಾಡ್ತಾ ಇದ್ದಾನೆ. ಆತನ ಪ್ರೀತಿ ಅಪಾರವಾದದ್ದು ಎಂಬುದಾಗಿ ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಪ್ರವಾದಿ ಅಂತ ಯೆರೆಮೀಯನು ಹೇಳ್ತಾನೆ. ನೋಡಿ, ದೇವರ ಪ್ರೀತಿ ಈ ನಿರಂತರವಾದದ್ದು ಎಂಬುದಾಗಿ ಹೇಳ್ತಾನೆ.
ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಯೆರೆಮೀಯ 33:3, ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. 31:3 ಕ್ಷಮಿಸಿ. ನಾನು ನಿಮ್ಮನ್ನು ಪ್ರೀತಿಸಿದ್ದು ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನೋಡಿದ್ರ, ಶಾಶ್ವತ ಪ್ರೀತಿ, ಆತನ ಕರುಣಮಯನು, ದಯಾಮಯನು, ಪ್ರೀತಿ ಸಾಗರನು, ಅದು ದೇವರ ಗುಣಲಕ್ಷಣ ಆಗಿದೆ. ಆತನ ಪ್ರೀತಿಗೆ ಯಾವುದೇ ಥರದಂಥ ಬಂಧನ ಇಲ್ಲ. ಈ ರೀತಿ ನಾವು ಮಾಡಿದ್ರೆ ದೇವರು ನಮ್ಮ ಪ್ರೀತಿ ಮಾಡ್ತಾನೆ, ಈ ರೀತಿ ಮಾಡಿದ್ರೆ ಕೆಲವರು ಬೇರೆ ಧರ್ಮಗಳ ಅಪೀಸಿಂಗ್ ಗಾಡ್. ಅಪೀಸಿಂಗ್ ಅಂದರೆ ದೇವ್ರನ್ನ ಮೆಚ್ಚಲಿಕ್ಕೋಸ್ಕರ ದೇಹ ದಂಡನೆ ಮಾಡ್ಕೊಳ್ತಾರೆ, ದೇವ್ರನ್ನ ಹುಡುಕ್ಲಿಕ್ಕೆ ಎಲ್ಲೆಲ್ಲ ಹೋಗ್ತಾರೆ. ಆದರೆ ನಮ್ಮ ದೇವರದ್ದು ಪ್ರವೃತ್ತಿ ಅಂತ ಹೇಳಿದ್ರೆ ಆತನೇ ತಪ್ಪಿ ಹೋದವ್ರನ್ನ ಹುಡುಕಿ ರಕ್ಷಲಿಕ್ಕೆ ಬಂದ ಅಂತೇಳಿ ಪಾಸ್ಟರ್ ಮುತ್ತು ಅವರು ಹೋದರು. ಈಗ ಪಾಸ್ಟರ್ ಪ್ರಸನ್ನ ಅವರೇ, ಒಂದೇ ಒಂದು ಎಷ್ಟೋ ಸಂದರ್ಭಗಳಲ್ಲಿ ಕೆಲವರು ಹೇಳ್ತಾರೆ, ನಾನು ತುಂಬ ದೂರ ಹೋಗ್ಬಿಟ್ಟಿದ್ದೀನಿ, ನಾನು ದೊಡ್ಡ ಕುಡುಕ, ನಾನು ಕೊಲೆ ಮಾಡಿದ್ದೀನಿ ಅಥವಾ ನಾನು ಮೋಸ ಮಾಡಿದ್ದೀನಿ, ದೇವರು ನನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಪುನಃ ದೇವ್ರ ಬಳಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಚರ್ಚ್ಗೆ ನಾನು 5 ವರ್ಷದಿಂದ ಹೋಗಿಲ್ಲ, ಸೊ ಮುಗಿದೋಯ್ತು ನನ್ನ ಒಂದು ರಕ್ಷಣೆ ಯೋಜನೆ. ನೀವೇನಂತೀರ? ಇದು ಮನುಷ್ಯರ ಅನಿಸಿಕೆ ಅಷ್ಟೇ. ಅದಕ್ಕೋಸ್ಕರ ಸ್ವಾಮಿ ಒಂದು ಅದ್ಭುತವಾದ ವಾಕ್ಯವನ್ನು ಯೆಶಾಯ 1:18 ಹೇಳ್ತಾರೆ, ಹೌದು, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದಾಗ್ಯೂ ಸಹ ಅದನ್ನು ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ. ನಾವು ಎಷ್ಟು ಆಳವಾಗಿ ನಮ್ಮ ಪಾಪದಲ್ಲಿ ಹೋದಾಗ್ಯೂ ಸಹ ಆ ಆಳದಿಂದ ನಮ್ಮನ್ನು ಸ್ವಾಮಿ ಎತ್ತಲಿಕ್ಕೆ ಇಷ್ಟಪಡ್ತಾನೆ. ಯಾಕಂದರೆ ಅದು ದೇವರ ಪ್ರೀತಿ. ಹೋದ್ರೂ ಹೋಗ್ಲಿ ಬಿಡು ಅನ್ನೋದು ಮನುಷ್ಯರ ಪ್ರೀತಿ. ಆದರೆ ದೇವರು ನಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸೋದ್ರಿಂದ ಕೊನೆಯ ತನಕ, ಉದಾಹರಣೆಗೆ ಯೂದ, ಶ್ರೀಮತಿ ವೈಟಮ್ನವರು ತಮ್ಮ ಬರವಣಿಗೆ ಏನು ಬರೀತಾರೆ ಅಂದರೆ, ಯೇಸು ಕ್ರಿಸ್ತನ ಹೃದಯ ಎಷ್ಟು ತವಕ ಪಡ್ತಾ ಇತ್ತು ಅಂದರೆ ಕೊನೆಗಳಿಗೆಲ್ಲಾದರೂ ಯೂದ ಬದಲಾಗಲಿ, ಅಲ್ಲಿ ತನಕ ಸ್ವಾಮಿ ಪ್ರಯತ್ನ ಇತ್ತು. ಅವನು ಬದಲಾಗಲಿಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಯೂದನ ಕಾರಣ ಹೊರತು ದೇವ್ರ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್ ರಾಜದಾಸ್. ಈ ಒಂದು ವಚನದಲ್ಲಿ ನಾವೇನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ದೇವರ ಪ್ರೀತಿ ಅಮರ. ಮನುಷ್ಯರು ಮಾತ್ರ ಮೃತ್ಯರು. ಒಂದು ನಿರ್ಬಂಧ ಇರ್ತದೆ, ಈ ರೀತಿ ಮಾಡಿದ್ರೆ ಪ್ರೀತಿ ಮಾಡ್ತೀವಿ, ಕೊಟ್ಟರೆ ಪ್ರೀತಿ ಮಾಡ್ತೀವಿ, ಕೊಡದೇ ಇದ್ರೆ ನಾವು ದ್ವೇಷ ಮಾಡ್ತೀವಿ. ಆದರೆ ದೇವರು ನಮ್ಮನ್ನು ಯಾವಾಗಲೂ ಪ್ರೀತಿ ಮಾಡ್ತಾನೆ. ಆತನ ಪ್ರೀತಿಗೆ ಯಾವುದೇ ಮಿತ ಇಲ್ಲ. ದೇರ್ ಇಸ್ ನೋ ಲಿಮಿಟ್. ವಂಡರ್ಫುಲ್ ವಂಡರ್ಫುಲ್ ಎಂಬುದನ್ನು ನಾವು ಸಾಬೀತುಪಡಿಸ್ತೇವೆ. ಏನಾದರೂ ಸೇರಿಸ್ತೀರಾ ಪಾಸ್ಟರ್ ಮುತ್ತು? ದೇವರು ಕ್ಷಮಿಸಲಾರದಂತಹ ಪಾಪ ಯಾವುದೂ ಕೂಡ ಇಲ್ಲ. ಆತನು ಪಾಪಿಗಳಾದ ನಮ್ಮ ಮೇಲೆ ಇಟ್ಟಂತಹ ಪ್ರೀತಿಯನ್ನು ನಾವು ಅಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆದ್ದರಿಂದ ಆತನು ಕ್ಷಮಿಸಲಾರದಂತಹ ಪಾಪ ಯಾವುದೂ ಇಲ್ಲದ ಕಾರಣ ನಾವು ಧೈರ್ಯವಾಗಿ ಕ್ರಿಸ್ತನನ್ನು ನಾವು ಕೈಗೊಂಡು ನಡೆಯಬಹುದಾಗಿದೆ. ವಂಡರ್ಫುಲ್. ಮುಂದೆ ಹೋಗ್ಬೋದು. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠದಲ್ಲಿದ್ದೇವೆ. ಇದರಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ, ಪಾಸ್ಟರ್ ಪ್ರಸನ್ನಕುಮಾರ್, ಎಲ್ಲೋ ಒಂದು ಕಡೆ ಇದನ್ನು ಸ್ವಲ್ಪ ಅಪಾರ್ಥ ಮಾಡಿಕೊಳ್ಳುವಂಥ ಜನರು ಕೂಡ ಇದ್ದಾರೆ. ಒಡಂಬಡಿಕೆ ಇದ್ದರೆ ಮಾತ್ರ ಪ್ರೀತಿ ದೇವರನ್ನ ಮಾಡ್ತಾರಾ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಉದ್ಭವವಾಗುತ್ತೆ. ಆದರೆ ವಿವರಿಸಿ ದಯವಿಟ್ಟು. ಸತ್ಯವೇದವು ಏನನ್ನ ವಿವರಣೆ ಮಾಡ್ತದೆ ಅಂದರೆ, ದೇವರು ತನ್ನ ಪ್ರೀತಿಯನ್ನು ಸಂಬಂಧವಾಗಿ ಮಾಡಬೇಕು ಅಂತ. ಯು ವಾಂಟೆಡ್ ಟು ಮೇಕ್ ಆಸ್ ಎ ರಿಲೇಷನ್ಶಿಪ್. ಸಂಬಂಧ ಇಲ್ಲದೆ ಯಾರನ್ನೂ ಪ್ರೀತಿ ಮಾಡಲ್ಲ. ಸ್ವಾಮಿ ಹೇಳೋದು ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಿ ಅಂತಾರೆ. ಆದರೆ ಆ ವೈರಿಗಳು ನಿಮ್ಮ ಸ್ನೇಹಿತರಾಗ್ತಾರೆ, ಸಂಬಂಧ ಆಯಿತು ಅಲ್ಲಿಗೆ. ಸೊ ಸಂಬಂಧಗಳನ್ನು ಪ್ರೀತಿ ಮಾಡುವಾಗ ಇಲ್ಲಿ ಸ್ವಾಮಿ ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ, ಒಬ್ಬ ಗಂಡ ಹೆಂಡತಿಯನ್ನು ಹೇಗೆ ಪ್ರೀತಿ ಮಾಡ್ತಾರೆ ಆ ರೂಪಕವನ್ನು ಸ್ವಾಮಿ ತರ್ತಾ ಇದ್ದಾರೆ. ಎಷ್ಟೇ ಕಷ್ಟ ಇದ್ದರೂ, ಈಗ ನಾವು ಒಡಂಬಡಿಕೆಯನ್ನು ಮಾಡ್ಕೊಳ್ತೇವೆ ಮದುವೆಯಲ್ಲಿ, ಮರಣವು ನಿನ್ನನ್ನು ಅಗಲಿಸುವ ತನಕ, ಕಷ್ಟದಲ್ಲಿ, ರೋಗದಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿ ಎಲ್ಲ ಸಮಯದಲ್ಲೂ ನಿನ್ನ ಪ್ರೀತಿ ಮಾಡ್ತೇನೆ ಎಂಬುದಾಗಿ ದೇವರು ಮನುಷ್ಯರ ಜೊತೆಯಲ್ಲಿ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ರಕ್ಷಿಸುವ ತನಕ ನಿಮ್ಮನ್ನು ಪ್ರೀತಿ ಮಾಡ್ತೇನೆ. ಒಂದು ಸತ್ಯವೇದ ವಾಕ್ಯವನ್ನು ಓದೋಣ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನದಿಂದ ಏನು ಹೇಳ್ತದೆ ಅಂದರೆ, ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು.
ನೋಡಿ ಸಂಬಂಧ. ನಿಮ್ಮನ್ನು ಯಾಕೆ ಇಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಸ್ವಾಮಿ ಅಂದರೆ, ನೀವು ಆತನವರು, ಆತನಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ, ಆತನ ಜೊತೆ ಮದುವೆ ಆಗಿದ್ದೀರಾ. ನಾನು ನನ್ನ ಹೆಂಡತಿಯನ್ನು ಪ್ರೀತಿ ಮಾಡಿದಾಗೆ ಬೇರೆಯವ್ರನ್ನ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಾಮಿ ಹೇಳ್ತಾನೆ, ಅಂಥ ಸಂಬಂಧ ನನಗೆ ಬೇಕು. ಪ್ರತಿಯೊಬ್ಬರು ಸಹ ಆ ಒಡಂಬಡಿಕೆಯಲ್ಲಿ ಪಾಲ್ಗಾರರಾಗಬೇಕು. 7ನೇ ವರ್ಷದಲ್ಲಿ ನಿಮ್ಮನ್ನು ಎಲ್ಲ ಜನಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ನಾನು ಆದುಕೊಳ್ಳಲಿಲ್ಲ, ನೀವು ಎಲ್ಲ ಜನಗಳಿಗಿಂತಲೂ ಸ್ವಲ್ಪ ಮಂದಿ ಅಷ್ಟೇ. ಈಗ ನಮ್ಮನ್ನು ಪ್ರೀತಿ ಮಾಡೋದು ಸ್ವಾಮಿ ನಮ್ಮ ಹತ್ರ ಹಣ ಇದೆ ಅಂತ ಅಲ್ಲ, ಗೌರವ ಇದೆ ಅಂತ ಅಲ್ಲ, ನಿಮ್ಮ ಹತ್ರ ಏನೂ ಇಲ್ಲದಿದ್ರು ನಮ್ಮನ್ನು ಸ್ವಾಮಿ ಪ್ರೀತಿ ಮಾಡ್ತಾರೆ. ಅದು ದೇವರ ಪ್ರೀತಿ. ಎಲ್ಲಿಯ ತನಕ ಆತನು ಹೋಗ್ತಾನೆ ಅಂದರೆ, ನಿಮ್ಮ ಪ್ರೀತಿ ನನಗೆ ಒಂದು ಒಡಂಬಡಿಕೆ ಆಗಬೇಕು. 9ನೇ ವಚನ ಭಾಳ ಚೆನ್ನಾಗಿ ಹೇಳ್ತದೆ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರನ್ನು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನವುಂಟು ಮಾಡುವವನಾಗಿಯೂ ಇದ್ದಾನೆಂದು ತಿಳಿದುಕೊಳ್ಳಿರಿ. ಇಲ್ಲಿ ಒಂದು ಷರತ್ತನ್ನು ಮುಂದಿನ ಭಾಗದಲ್ಲಿ ನಾವು ಕರೀಲಿಕ್ಕೆ ಹೋಗ್ತೇವೆ. ಆದರೆ ವಿಶೇಷವಾಗಿ ಒಂದು ವಾಗ್ದಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಹೇಗಪ್ಪ ಅಂದರೆ, ಸ್ವಾಮಿ ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾನೆ, ನಾವು ಆತನ ಸಂಬಂಧಿಗಳು, ಆತನ ಒಡಂಬಡಿಕೆಯಲ್ಲಿ ಪಾಲ್ಗಾರರಾಗಬೇಕು. ವಿ ಆರ್ ನಾಟ್ ಸ್ಟ್ರೇಂಜರ್ಸ್. ಸ್ವಾಮಿ ನಮ್ಮನ್ನು ಎಷ್ಟರ ಮಟ್ಟಿಗೆ ಅಂದರೆ, ನೀವು ನನ್ನ ಮಕ್ಕಳು, ನಾನು ನಿಮ್ಮ ತಂದೆ. ಒಬ್ಬ ಎತ್ತ ತಾಯಿ ಒಂದು ವೇಳೆ ನಿಮ್ಮನ್ನು ಈ ಲೋಕದಲ್ಲಿ ಮರೆತು ಬಿಟ್ಟರು ಸಹ ನಾನು ನಿಮ್ಮನ್ನು ಮರೆಯೋದಿಲ್ಲ. ದೇವರ ಪ್ರೀತಿಯನ್ನು ತಂದೆಗೆ, ತಾಯಿಗೆ, ಒಬ್ಬ ಕುರುಬನಿಗೆ, ಒಬ್ಬ ದಾದಿಗೆ, ಅನೇಕರಿಗೆ ನಾವು ಹೋಲಿಸುವಾಗ ಆ ದೇವರ ಪ್ರೀತಿ ಅಪಾರವಾದದ್ದು ಎಂಬುದನ್ನು ತಿಳ್ಕೊಳ್ಬೇಕು. ಅನೇಕ ವಚನಗಳನ್ನು ನಮಗೆ ತಿಳಿಸ್ತವೆ. 2ನೇ ಸಮುವೇಲ 22ನೇ ಅಧ್ಯಾಯ 26ನೇ ವಚನ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂದರೆ, ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು. ಯಾರ ಮೇಲೆ ಸ್ವಾಮಿ ಕೃಪೆ ತೋರಿಸ್ತಾ ಇದ್ದಾನೆ ನೋಡಿ. ಪಾಪಿಗಳ ಮೇಲೆ ಅತಿಯಾದ ಕೃಪೆಯನ್ನು ಸ್ವಾಮಿ ಯಾಕೆ ತೋರಿಸ್ತಾನೆ ಅಂದರೆ, ಅವರು ಸಹ ತಿರ್ಕೊಂಡು ನನ್ನ ಹತ್ರ ಬರಲಿ. ನೀತಿವಂತರನ್ನು ಪ್ರೀತಿ ಮಾಡೋದಿಲ್ಲ ಅಂತ ಅಲ್ಲ, ದೇವರ ಪ್ರೀತಿ ಒಂದೇ ರೀತಿಯಾಗಿದೆ. ಆದರೆ ಒಬ್ಬ ಪಾಪಿಯ ಮೇಲೆ ಸ್ವಾಮಿ ಅಧಿಕವಾದ ಪ್ರೀತಿಯನ್ನು ಯಾಕೆ ತೋರಿಸ್ತಾ ಇದ್ದಾನೆ ಅಂದರೆ, ದೇವರ ಒಂದು ಚಿತ್ತ ಏನು, ಒಬ್ಬ ಪಾಪಿಯೂ ಸಹ ಹಿಂತಿರುಗಬೇಕು, ಯಾರು ನಾಶ ಆಗಬಾರ್ದು ಎಂಬುದಾಗಿ ದೇವರ ಚಿತ್ತ ಇರುವಾಗ, ಕೆಟ್ಟು ಹೋದವನು, ಬಿಟ್ಟು ಹೋದವನು, ದೂರ ಹೋದವನು ದೇವರ ಬಳಿಯಲ್ಲಿ ಬರಬೇಕು ಅಂತ ದೇವರು ಅತಿಯಾಗಿ ಪ್ರೀತಿ ತೋರಿಸ್ತಾನೆ ಹೊರತು ಅದರಲ್ಲಿ ಪಕ್ಷಪಾತವಿಲ್ಲ. ವಂಡರ್ಫುಲ್. ಮಂಗಳದ ವಾರದ ಪಾಠಕ್ಕೆ ನಾವು ಬರೋದಾದರೆ, ಈ ಪಾಠವನ್ನು ನಾವು ಅಥವಾ ಈ ತ್ರೈಮಾಸಿಕದ ಪಾಠವನ್ನು ಶುರು ಮಾಡಿದಾಗ ಪಾಸ್ಟರ್ ರಾಜದಾಸ್ ಅವರು ಹೇಳ್ತಾ ಇದ್ರು, ದೇವರ ಪ್ರೀತಿ ಕರಾರು ಇಲ್ಲದೇ ಇರತಕ್ಕಂಥ ಪ್ರೀತಿ ಅಂತ. ಆದರೆ ಇಲ್ಲಿ ಲೇಖಕರು ಬೇರೆ ರೀತಿಯಾಗಿ ಒಂದು ಶಿರೋನಾಮೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಿ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು ಒಂದು ಉಪಮಾನವನ್ನು ಹೇಳ್ತಾರೆ. ಏನು ಆ ಉಪಮಾನ ಎಂಬುದಾಗಿ ನಾವು ನೋಡೋದಾದರೆ, ಒಬ್ಬ ಅರಸನು ತನ್ನ ಮಗನ ಮದುವೆಯನ್ನು ಮಾಡ್ತಾ ಒಂದು ಅದ್ಭುತವಾದಂತಹ ಔತಣವನ್ನು ಸಿದ್ಧ ಮಾಡ್ತಾನೆ. ಔತಣವನ್ನು ಸಿದ್ಧ ಮಾಡಿದಾಗ ಕೆಲಸಗಾರರನ್ನು ಕಳಿಸ್ತಾನೆ, ಹೋಗಿ ದಾರಿಯ ಬದಿಯಲ್ಲಿರುವಂತಹ ಎಲ್ಲರನ್ನೂ ಕೂಡ ನನ್ನ ಮಗನ ಮದುವೆ ಕರೆಯಿರಿ, ಈ ಔತಣದಲ್ಲಿ ಪಾಲುಗಾರರಾಗಲಿಕ್ಕೆ ಅವರೆಲ್ಲರನ್ನೂ ಕೂಡ ಆಹ್ವಾನಿಸಿರಿ. ಬರೋದಿಲ್ಲ. ಮತ್ತೆ ಕೆಲವರನ್ನು ಮತ್ತೆ ಕಳಿಸ್ತೇನೆ, ಹೋಗಿರಿ, ಕೊಬ್ಬಿದ ಕರುಗಳನ್ನು ನಾನೆಲ್ಲರನ್ನೂ ಕೂಡ ವಧೆ ಮಾಡಿ ನಾನು ಸಿದ್ಧ ಮಾಡಿರುವಂತಹ ಔತಣಕ್ಕಾಗಿ ಅವರೆಲ್ಲರನ್ನೂ ಕೂಡ ಕರೆಯಿರಿ ಎಂಬುದಾಗಿ ಹೇಳುವಾಗ, ಹೈವೇಸ್ ಆ್ಯಂಡ್ ಬೈವೇಸ್, ಸಣ್ಣ ಮಾರ್ಗಗಳಲ್ಲಿ, ದೊಡ್ಡ ದೊಡ್ಡ ಮಾರ್ಗಗಳು ಎಲ್ಲ ಕಡೆಯಿಂದಗಳು ಕೂಡ ಆಹ್ವಾನವನ್ನು ಕೊಟ್ಟಾಗ ಬಹು ಸ್ವಲ್ಪ ಮಂದಿ ಮಾತ್ರ ಈ ಒಂದು ಔತಣದಲ್ಲಿ ಪಾಲುಗಾರರಾಗೋದನ್ನು ನಾವು ಕಾಣ್ತಿದ್ದೇವೆ. ಈ ಔತಣದಲ್ಲಿ ನಾವು ಪಾಲುಗಾರರಾಗಬೇಕಂದ್ರೆ ಏನು ಮಾಡಬೇಕು ಎಂಬುದಾಗಿ ನಾವು ನೋಡುವಾಗ, ನಾವು ಮೊಟ್ಟ ಮೊದಲನೇದಾಗಿ ಕ್ರಿಸ್ತರನ್ನು ಪ್ರೀತಿಸಬೇಕು. ನಾನು ಪೂರ್ಣ ಪ್ರಾಣದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನಾನು ಏನು ಮಾಡಬೇಕಪ್ಪ ಅಂತಂದರೆ, ತಂದೆಯಾದ ನಾನು ದೇವರನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡಬೇಕು. ಈಗಲೇ ನಮ್ಮ ಬೋಧಕರಾದಂತಹ ಪ್ರಸನ್ನ ಕುಮಾರ್ ಅವರು ಹೇಳಿದ ಹಾಗೆ, ಒಬ್ಬ ಗಂಡು ಹೆಂಡರ ಮಧ್ಯೆ ಇರುವಂತಹ ಆ ಪ್ರೀತಿಯನ್ನು ನಾವು ದೇವರ ಬಳಿಯಲ್ಲಿ ಬೆಳೆಸಿಕೊಂಡಾಗ ಈ ಒಂದು ಔತಣಕ್ಕೆ ನಾವು ಸಿದ್ಧರಾಗೋರಂತಹ ಆಗ್ತೇವೆ. ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ ನಾವು ನೋಡ್ತೇವೆ, ನಾವು ನಮ್ಮ ನೆರೆಹೊರೆಯರನ್ನು ನಮ್ಮಂತೆಯೇ ಪ್ರೀತಿಸಬೇಕು. ಇದು ಷರತ್ತು. ಈ ಷರತ್ತುಗಳಿಗೆ ನಾವು ಒಳಗಾದಾಗ ಮಾತ್ರ ನಾವೇನಾಗ್ತೇವಪ್ಪ ಅಂತಂದರೆ, ಆ ಒಂದು ಔತಣಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾದಂತೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಹೋಶೇಯನ ಪುಸ್ತಕ 9ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. ದೇವರು ತಾನೇ ಈ ಮಾತನ್ನು ನುಡಿತಾ ಇದ್ದಾನೆ. ಏನು ಹೇಳ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಅವರ ದುಷ್ಟತನವು ಗಿಲ್ಗಾಲಿನಲ್ಲಿ ತುಂಬಿದೆ,
ಅಲ್ಲೇ ನನ್ನ ದ್ವೇಷಕ್ಕೆ ಗುರಿಯಾಗಿದ್ದಾರೆ. ಅವರ ದುಷ್ಕೃತ್ಯಗಳ ನಿಮಿತ್ತ ನಾನು ಅವರನ್ನು ನನ್ನ ನಿವಾಸದೊಳಗಿಂದ ಬಿಡುವೆನು, ಅವರನ್ನು ಇನ್ನು ಪ್ರೀತಿಸೆನು. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಿದೆ ಎಂಬುದಾಗಿ ನಾವು ನೋಡುವಾಗ, ಗಿಲ್ಗಾಲಿನಲ್ಲಿ ಅವರು ಮಾಡಿದಂತಹ ದುಷ್ಕೃತ್ಯಗಳ ನಿಮಿತ್ತ ಪಾಪದ ದೆಸೆಯಿಂದ ನಾನು ಇನ್ನು ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಪ್ರೀತಿಸೋದಿಲ್ಲ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಆದರೆ ಈ ಮಾತು ನಿಜಕ್ಕೂ ದೇವರು ಅನೀತಿವಂತರನ್ನ ಕೈ ಬಿಡ್ತಾನ, ಪಾಪಿಗಳನ್ನ ಕೈ ಬಿಡ್ತಾನ ಎಂಬುದಾಗಿ ನಾವು ನೋಡೋದಾದ್ರೆ ಅದು ಸುಳ್ಳು. ಯಾಕೆ ಅಂತಂದ್ರೆ ಸೂರ್ಯನ ಕಿರಣಗಳು ಸದಾ ಇರುತ್ತೆ. ಸೂರ್ಯನ ಕಿರಣಗಳಲ್ಲಿ ನಾವಿರಬಹುದು, ಇಲ್ಲವೇ ಅದರಿಂದ ಹೊರಗೂ ಕೂಡ ನಾವು ಬರಬಹುದು, ನೆರಳಿಗಾದರೂ ಹೋಗ್ಬೋದು. ಅದೇ ರೀತಿ ದೇವರು ತನ್ನ ಪ್ರೀತಿಯನ್ನ ಪಾಪಿಗಳ ಮೇಲೂ ತೋರಿಸುವಂಥವನಾಗ್ತಾನೆ. ಸತ್ಯವೇದ ಹೇಳುತ್ತೆ, ದುಷ್ಟರ ಮೇಲೆ, ನೀತಿಮಂತರ ಮೇಲೆ, ಎಲ್ಲರ ಮೇಲೆಯೂ ಕೂಡ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಮಳೆಯನ್ನು ಸುರಿಸ್ತಾನೆ, ಬಿಸಿಲನ್ನು ಕೊಡ್ತಾನೆ. ಸೊ ದೇವರ ಪ್ರೀತಿಯಿಂದ ನಾವು ದೂರ ಹೋಗ್ತೇವೆ ವಿನಃ ದೇವರು ತನ್ನ ಪ್ರೀತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರ ಕುರಿತಾಗೂ ಕೂಡ ಆತನ ಏನು ಮಾಡೋದಿಲ್ಲ ಅಂತಂದರೆ ಪ್ರೀತಿಯನ್ನು ನಿಲ್ಲಿಸುವನಲ್ಲ. ಆತನು ಪ್ರೀತಿ ಸ್ವರೂಪಿ, ಕರುಣಾಳು, ಸದಾಕಾಲ ಅದನ್ನು ನಮ್ಮನ್ನು ಪ್ರೀತಿ ಮಾಡ್ತಾನೆ ಇರ್ತಾನೆ. ಆದರೆ ಪ್ರೀತಿಯಿಂದ ನಾವೇ ಹೊರ ಹೋಗ್ತೇವೆ ವಿನಃ ಆತನು ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಪ್ರೀತಿಯನ್ನು ನಿಲ್ಲಿಸುವವನಲ್ಲ. ವಂಡರ್ಫುಲ್. ಇದ್ರ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ನಾನು ಹೇಳಲೇಬೇಕು. ಏನಂದರೆ ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಜೊತೆ ದೇವರಿಗಿರ್ತಕ್ಕಂಥ ಸಂಬಂಧ ಸರಿ ಇಲ್ಲ, ಆ ಕಾರಣದಿಂದ ನಾನು ದೇವರು ನನ್ನ ಪ್ರೀತಿಸ್ತಾನ ಇಲ್ವಾ ಅಂತ ಅನುಮಾನ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಉದ್ಭವ ಆಗುತ್ತೆ. ಅದಕ್ಕೆಲ್ಲ ಉತ್ತರವನ್ನು ನೀಡಿದ್ದೀರಾ. ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಈ ಅಂತಿಮ ಭಾಗದಲ್ಲಿ ಉನ್ನತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ಕರುಣೆಯ ಬಗ್ಗೆ, ದೇವರೇ ಕರುಣೆ, ಎಲ್ಲೋ ಒಂದು ಕಡೆ ಮರ್ಸಿ ಡ್ರಾಪ್ಸ್ ಅಂತ ಒಂದು ಆಸ್ಪತ್ರೆಯಲ್ಲಿ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದು ಸತ್ಯವೇದದಲ್ಲಿರ್ತಕ್ಕಂಥ ವಚನವಲ್ಲ. ಮರ್ಸಿ ಈಸ್ ನಾಟ್ ವಾಟ್ ಗಾಡ್ ಹ್ಯಾಸ್, ಮರ್ಸಿ ಈಸ್ ವಾಟ್ ಗಾಡ್ ಇಸ್ ಅಂತ. ದೇವರಲ್ಲಿ ಕರುಣೆ ಇಲ್ಲ, ಕರುಣೆನೇ ದೇವರು ಅನ್ನೋ ರೀತಿಯಲ್ಲಿ ಎಷ್ಟು ಅದ್ಭುತವಾಗಿ ಬರೆದು. ಹೇಳಿ ಪಾಸ್ಟ್ರೆ. ಈ ಬುಧವಾರದ ಪಾಠದಲ್ಲಿ ದೇವರ ಕರುಣೆಯನ್ನು ನಿರಾಕರಿಸಿದ ಬಗ್ಗೆ ನಾವು ಕಲಿತಾ ಇದ್ದೀವಿ. ದೇವರ ಕರುಣಾಮಯನು, ಪ್ರೀತಿಮಯನು, ಅದರಲ್ಲಿ ಸಂದೇಹನೇ ಇಲ್ಲ. ಆದರೆ ಅದನ್ನು ನಾವು ತಿರಸ್ಕರಿಸಿದ್ರೆ ದೇವರೇನೂ ಮಾಡಲಿಕ್ಕಾಗಲ್ಲ. ಅದನ್ನು ವಿವರಣೆ ಮಾಡಲಿಕ್ಕೆ ದೇವರ ವಾಕ್ಯದಲ್ಲಿ ಮೊದಲನೇ ಯೋಹಾನ 4ನೇ ಅಧ್ಯಾಯ 7ನೇ ವಚನದಲ್ಲಿ ಯೋಹಾನ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಪ್ರೀತಿ ಸ್ವರೂಪಿಯು, ದೇವರು ಕರುಣಾಮಯನು. ಇದು ದೇವರ ಗುಣಲಕ್ಷಣ. ಯಾರು ದೇವರನ್ನ ಪ್ರೀತಿಸ್ತಾರೆ, ನಮ್ಮಲ್ಲಿ ಆತನ ಪ್ರೀತಿ ಇರಬೇಕಾಗಿದೆ, ಅದು ನಮ್ಮಲ್ಲಿ ಪ್ರತಿಬಿಂಬಿಸಬೇಕಾಗಿದೆ. ದೇವರು ಕರುಣಾಮಯನು, ನಾವು ಸಹ ಕರುಣಾಮಯಿಗಳಾಗಿರ್ಬೇಕು. ಇಲ್ಲಿ ಅದನ್ನು ವಿವರಣೆ ಮಾಡಲಿಕ್ಕೆ ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಅದು ಭಾಳ ವಿರಳವಾಗಿ, ಸರಳವಾಗಿ ಅನೇಕ ಬೋಧಕರು ಇದನ್ನು ಯಾವಾಗಲೂ ವಿವರಣೆ ಮಾಡ್ತಾರೆ. 18ನೇ ಅಧ್ಯಾಯ 23ರಿಂದ 35ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿಯನ್ನು, ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದಾಗ ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಇಸಗಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದೆಲ್ಲವನ್ನು ಕೂಡ ತಿಳಿಸಿದರು. ಈ ಸಾಮ್ಯದಲ್ಲಿ ಸ್ವಾಮಿ ಏನು ತಿಳಿಸ್ಲಿಕ್ಕೆ ಬಯಸ್ತಾನೆ ಅಂತ ಹೇಳಿದ್ರೆ, ಆ ಸೇವಕನು ಆತನಿಗೆ ಎಷ್ಟು ಸಾಲ ಇತ್ತು ಅಂತಾರೆ, ಕೋಟ್ಯಾಂತರ ರೂಪಾಯಿ ಸಾಲ ಅವನ ಜೀವನ ಪರ್ಯಂತರ ಆದರೂ ಸಹ ತೀರಿಸ್ಲಿಕ್ಕಾಗಲ್ಲ ಅಂತೆ. ಅದನ್ನು ಭಾಳ ಸ್ಪಷ್ಟವಾಗಿ ಈ ಲೇಖಕ ವಿವರಣೆ ಮಾಡ್ತಾ ಇದ್ದಾರೆ. ಒಂದು ದಿನದ ವೇತನ
ಎಷ್ಟು ಒಂದು ಡಿನರಿ ಆದರೆ 300 ದಿನ ಅವನು ಕೆಲಸ ಮಾಡಿದ್ರೆ 300 ಡಿನರಿ ಆಗ್ಬೋದು ಅಷ್ಟೇ. ಆದರೆ ಒಂದು ತಲಂತು ಎಷ್ಟಾಗತ್ತೆ ಅಂತ ಹೇಳಿದ್ರೆ 1000 ಡಿನರಿ ಆಗಬೇಕಾಗತ್ತೆ. ಅಷ್ಟೊಂದು ಹಣವನ್ನು ಅವನು ತನ್ನ ಜೀವಿತ ಕಾಲದಲ್ಲಿ ತೀರಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಅಂತಹ ವ್ಯಕ್ತಿಯನ್ನು ಅವನು ಬೇಡ್ಕೊಂಡು ಪ್ರಯುಕ್ತವಾಗಿ ಸ್ವಲ್ಪ ಸಮಯ ಕೊಡಿ ಸ್ವಾಮಿ, ಸಾಧ್ಯ ನಾನು ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಇವಾಗಂತೂ ಆಗಲ್ಲ ಅಂತ ಬೇಡ್ಕೊಂಡಾಗ ದೇವರು ಕರುಣಾಮಯನು ಅವನು ಏನು ಮಾಡ್ತಾನೆ, ಆತನ ಕ್ಷಮಿಸ್ತಾನಂತೆ. ಕ್ಷಮಿಸಿ ಆತನು ಆಯ್ತು ನೀನು ಕೊಡೋದೇ ಬೇಡಪ್ಪ, ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಸಾಲವನ್ನು ಮನ್ನಾ ಮಾಡಿ ಕಳಿಸ್ಬಿಡ್ತಾನೆ. ಎಂಥ ಅದ್ಭುತವಾದ ಗುಣಲಕ್ಷಣ ದೇವರು. ಆ ಕ್ಷಮಾಪಣೆ ಹೊಂದಿ ಆ ಸಾಲ ಮನ್ನಾ ಮಾಡ್ಕೊಂಡ ವ್ಯಕ್ತಿ ತನ್ನ ಸ್ನೇಹಿತನ ಹತ್ರ ಸ್ವಲ್ಪ ಹಣ ಅವನು ಆ ಸಾಲ ಕೊಟ್ಟಿದ್ದ, ಅವನು ಸಿಕ್ಕಿದ ತಕ್ಷಣ ಅವನು ಕುತ್ತಿಗೆ ಇಸ್ಗಿ ನೀನು ನಾನು ಸಾಲ ಕೊಡು ಅಂತ ಕೇಳ್ತಾನೆ. ಕೊಡದೇ ಪ್ರಯುಕ್ತವಾಗಿ ಅವನು ತೆಗೆದು ಸೆರೆಮನೆಗೆ ಹಾಕ್ಸ್ತಾನಂತೆ. ಇದನ್ನು ನೋಡಿದಂಥ ಸೇವಕರು ಬಂದು ರಾಜನಿಗೆ ಹೇಳಿದಾಗ, ನೀವು ಕ್ಷಮಿಸಿದ್ರೆ ಆ ವ್ಯಕ್ತಿ ತನ್ನ ಸ್ನೇಹಿತನ ಸ್ವಲ್ಪ ಹಣವನ್ನು ಸಹ ಕ್ಷಮಿಸದೆ ಅವನ್ನ ಸೆರೆಮನೆಗೆ ಹಾಕ್ಸಿದೆ ಅಂತ ಹೇಳಿದಾಗ ರಾಜನಿಗೆ ಭಾಳ ಸಿಟ್ಟು ಬಂದು, ಇವನೆಂತಹ ಅಯೋಗ್ಯ ಇವನು, ನಾನು ಇಷ್ಟೊಂದು ಸಾಲವನ್ನು ಮನ್ನಾ ಮಾಡಿದ್ದೇನೆ, ಸ್ವಲ್ಪವನ್ನು ಇವನು ಮನ್ನಾ ಮಾಡಲಿವಲ್ಲ ಅಂಥೇಳಿ ಅವನ್ನ ತಿರ್ಗಾ ಕರ್ಕೊಂಡು ಬಂದು ಸಾಲ ತೀರಿಸೋ ತನಕ ಅವನ ಸೆರೆಮನೆ ಇಟ್ಟನಂತೆ. ಫರ್ಗಿವಿಂಗ್ ಸ್ಪಿರಿಟ್ ಅಂತ ಹೇಳ್ತಾರೆ. ಕ್ಷಮಿಸಲಾಗದಂಥ ಗುಣಲಕ್ಷಣ ಈತನಲ್ಲಿತ್ತು, ಆದರೆ ಸ್ವಾಮಿಯಲ್ಲಿ ಕ್ಷಮಿಸುವಂಥ ಗುಣ ಇದೆ. ವಂಡರ್ಫುಲ್. ಮುಂದೆ ಗುರುವಾರದ ಪಾಠದಲ್ಲಿ ಇದೇ ಮುಂದುವರಿಸ್ಕೊಂಡು ಹೋಗುತ್ತೆ. ಪಾಸ್ಟರ್ ರಾಜದಾಸ್ ಅವರು ಹೇಳಿರೋ ರೀತಿಯಲ್ಲಿ ನಾವು ಉಚಿತವಾಗಿ ಪಡೆದಿದ್ದೇವೆ, ನಾವು ಉಚಿತವಾಗಿ ಕೊಡಬೇಕು ಅಂತ ಹೇಳಿ. ರೋಮಪುರದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಎಷ್ಟೋ ಸೊಗಸಾಗಿ ಮಾತನ್ನು ಬರೀತಾನೆ. ನನಗೆ ಈ ಮಾತು ಬಹಳ ಇಷ್ಟ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ವೆನ್ ವಿ ಆರ್ ಯೆಟ್ ಸಿನ್ನರ್ಸ್, ನಾವಿನ್ನೂ ಕೂಡ ಪಾಪದಲ್ಲಿರುವಾಗಲೇ ದೇವರು ತನ್ನ ಮಗನನ್ನು ಕೊಟ್ಟಿದ್ದಾನೆ. ನಮ್ಮ ಮೇಲೆ ಎಂತಹ ಅಮೂಲ್ಯವಾದಂತಹ ಪ್ರೀತಿಯನ್ನು ತಂದೆಯಾದ ದೇವರು ಇಟ್ಟಿದ್ದಾನೆ ಎಂಬುದನ್ನು ಈ ಮೂಲಕ ನಾವು ಕೊಡ್ಬೋದು. ಸುಮ್ಮನೆ ಕೊಟ್ಟಿದ್ದಾನೆ ಅಂತಂದರೆ ನಾವು ಸ್ವಲ್ಪ ಆಳವಾಗಿ ಅದನ್ನು ಯೋಚನೆ ಮಾಡಬೇಕು. ಯೇಸು ಸ್ವಾಮಿಯವರು ನಮಗೋಸ್ಕರ ಎಂತಹ ಒಂದು ಹೀನಾಯವಾದಂತಹ ಸಾವನ್ನು ಅನುಭವಿಸಿದ್ರು ಎಂಬುದಾಗಿ. ಕೊರಡೆಗಳಿಂದ ಹೊಡಿತಾರೆ, ಮುಖದ ಮೇಲೆ ಹೊಡಿತಾರೆ, ಮುಳ್ಳಿನ ಕಿರೀಟವನ್ನು ಇಡುತ್ತಾರೆ. ಇಂತಹ ಭಯಾನಕವಾದಂತಹ ಸಾವನ್ನು ಕೂಡ ತಂದೆಯಾದ ದೇವರು ನಮಗೋಸ್ಕರ ತಾಳಿಕೊಂಡ್ರು ಎಂಬುದಾಗಿ ನಮಗೆ ಸತ್ಯವಾಕ್ಯ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಅಷ್ಟಾಗಿ ನಾವೆಲ್ಲರೂ ಕೂಡ ಪ್ರೀತಿ ಮಾಡಲ್ಪಟ್ಟಿದ್ದೇವೆ. ನಾವೆಲ್ಲರೂ ಕೂಡ ಅಷ್ಟಾಗಿ ಪ್ರೀತಿ ಮಾಡಲ್ಪಟ್ಟಿರುವಾಗ ನಾವು ಕೂಡ ಅದೇ ಪ್ರೀತಿಯನ್ನು ನಮ್ಮ ಸಹೋದರರಿಗೆ ತಿಳಿಸಬೇಕು ಎಂಬಂತಹ ಪಾಠವನ್ನು ಈ ಗುರುವಾರದ ಪಾಠ ನಮಗೆ ತಿಳಿಸ್ತಿದೆ. ನೋಡಿ, ನಾನು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದ್ತೇನೆ. ಬರಹಗಾರರು ಈ ರೀತಿ ಹೇಳ್ತಾರೆ. ಯೋಹಾನ 15:12 ಸತ್ಯವಾಕ್ಯ ಈ ರೀತಿ ಹೇಳ್ತಿದೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಯೇಸು ಸ್ವಾಮಿಯವರು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಪ್ರೀತಿ ಮಾಡಿದ ಮೇರೆಗೆ ನೀವು ಕೂಡ ನಿಮ್ಮ ಸಹೋದರರಲ್ಲಿ ನೀವು ಕೂಡ ಒಬ್ಬರನ್ನೊಬ್ಬರು ಈ ರೀತಿಯಾದಂತಹ ಪ್ರೀತಿಯಲ್ಲಿ ನೀವು ಬೆಳೆಯಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ. ಈ ದಿವಸಗಳಲ್ಲಿ ಕುಟುಂಬ ಸಮಸ್ಯೆಗಳು, ಸಭೆಯಲ್ಲಿ ಸಮಸ್ಯೆಗಳು ಯಾಕೆ ಬರ್ತಾವಪ್ಪ ಅಂತಂದರೆ, ಈ ಕುಟುಂಬದಲ್ಲಿ ಸಭೆಯಲ್ಲಿ ಏನಪ್ಪ ಅಂತಂದರೆ ಪ್ರೀತಿ ಇಲ್ಲ, ಸ್ವಾರ್ಥ ತುಂಬಿದೆ. ಈ ಸ್ವಾರ್ಥ ಪೂರಿತವಾದಂತಹ ಜಗತ್ತಿನಲ್ಲಿ ನಾವಿರುವಾಗ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ, ಈಗ ನಾನು ನಿಮ್ಮನ್ನು ಪ್ರೀತಿ ಮಾಡಿದ ಮೇರೆಗೆ ನೀವು ನಿಮ್ಮ ಸಹೋದರರನ್ನು ಕೂಡ ಪ್ರೀತಿ ಮಾಡಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ತಿಳಿಸ್ತಾ ಇದ್ದಾರೆ. ಸಮೀಪದಲ್ಲಿ ನಮ್ಮ ಸಭೆಯಲ್ಲಿ ಒಬ್ಬ ಸಹೋದರಿ ಹೇಳ್ತಾ ಇದ್ಲು, ಸಾಯೋವರೆಗೂ ನಾನು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಇನ್ನೊಬ್ಬರಿಗೆ ಹೇಳ್ತಾ ಇದ್ಲು. ಎಲ್ಲೋ ಒಂದು ಕಡೆ ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಗೆ ಈಗಾಗಲೇ ಕ್ಷಮಿಸಿದ್ದೇನೆ, ನೀವು ಖಂಡಿತವಾಗ್ಲೂ ಕ್ಷಮಿಸಬೇಕು ಅನ್ನೋ ರೀತಿಯಲ್ಲಿ ದೇವರು ನಮ್ಗೆ ತಿಳಿಸ್ತಾ ಇದ್ದಾನೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ಇದೊಂದು ಸರಳವಾಗಿರ್ತಕ್ಕಂಥ ವಿಷಯವಾಗಿದ್ದರೂ ಇದರಲ್ಲಿರ್ತಕ್ಕಂಥ ಗಂಭೀರತೆಯನ್ನು ಒಪ್ಕೊಳ್ತಾರೆ ಅಂತ ನಾನು ನಂಬ್ತೇನೆ. ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ, ನಾವು ನಮ್ಮ ಸಹೋದರರನ್ನ ಕ್ಷಮಿಸಬೇಕು. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.